ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಚೆನ್ನಾಗಿದ್ದೀವಿ. ಇದು ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಕೆಲಸದಿಂದ ಬರ್ತೀನಲ್ವಾ, 6:30ಗೆ ಸನ್ಸೆಟ್ ಆಗಿರುತ್ತೆ ಆಯಿತಾ. ಅದು ತುಂಬಾ ಗ್ಲೋಯಿಂಗ್ ಇರುತ್ತೆ, ಫೇಸ್ ಮೇಲೆ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ. ಸೊ ಅದೊಂದು ಕ್ಲಿಪ್ ತೊಗೊಂಡೆ. ನಾನು ಬರೋ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆಯಿತಾ ಅದು. ಸೊ ಅದೊಂದು ಕ್ಲಿಪ್ ತೊಗೊಂಡು ಬಂದಿದ್ದಾಯಿತು. ತುಂಬಾ ಬೇಗನೆ ಕೆಲಸ ಬಿಟ್ಟೆ, ಕೆಲಸದವ. ಸೊ ಬೇಗ ಮನೆಗೆ ಬಂದು ಅಡುಗೆ ಎಲ್ಲ ಮಾಡಬೇಕಾಗಿತ್ತು. ನಾನು ಬರೋ ಅಷ್ಟೊತ್ತಲ್ಲಿ ಆಲ್ರೆಡಿ ತರಕಾರಿ ಎಲ್ಲ ಹೆಚ್ಚಿಟ್ಟಿದ್ರು. ಇವತ್ತು ಬಂದು ಚಪಾತಿ ಮತ್ತು ಬದನೆಕಾಯಿ ಎಣ್ಣೆಗಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಮಾರ್ನಿಂಗ್ ಹೇಳ್ಬಿಟ್ಟು ಹೋಗಿದ್ದೆ. ಸರಿ ಆಯಿತು ಅಂದ್ಬಿಟ್ಟು ಬದನೆಕಾಯಿ ಎಲ್ಲ ಹೆಚ್ಚಿಟ್ಟಿದ್ರು. ಏನಿಲ್ಲ, ಬದನೆಕಾಯಿ ಎಣ್ಣೆಗಾಯಿಗೆ ಈರುಳ್ಳಿ ಮತ್ತು ಎಣ್ಣೆ, ಕಡಲೆಬೇಳೆ, ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಬದನೆಕಾಯಿನ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಇನ್ನೂ ಅದು ಒಳಗಡೆ ಎಲ್ಲನೂ ರಸ ಬಿಟ್ಕೋಬೇಕು ಬದನೆಕಾಯ್ದು. ಆ ಥರ ನಾನು ಫ್ರೈ ಮಾಡಿಕೊಂಡು ರುಬ್ಲಿಕ್ಕೆ ಕಡಲೆ, ಸಾಂಬಾರು ಪುಡಿ, ಧನಿಯಾ ಪುಡಿ, ಒಂದು ಸ್ವಲ್ಪ ಕಾಯಿ, ಈರುಳ್ಳಿ, ಟೊಮ್ಯಾಟೊ, ಅರಿಶಿನ ಹಾಕಿ ರುಬ್ಕೊಂಡು ನೀರು ಹಾಕ್ದಂಗೆ ರುಬ್ಕೊತೀನಿ. ಹಾಕಿ ಇಲ್ಲಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ತುಂಬ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಫ್ರೈ ಮಾಡ್ಕೊಂಡು ನಾನು ಆದಷ್ಟು ಕುಕ್ಕರಲ್ಲಿ ಮಾಡ್ಕೊತೀನಿ. ಯಾಕೆ ಅಂದರೆ ಇನ್ನೇನು ವಿಷಲ್ ಬರುತ್ತೆ ಅನ್ನುವಾಗ ಆರಿಸಿದ್ರೆ ಸಾಕಾಗುತ್ತೆ. ತಳ ಒಂದು ಸ್ವಲ್ಪ ದಪ್ಪ ಇರುತ್ತಲ್ಲ, ಆ ಪಾತ್ರೆಯಲ್ಲಿ ಮಾಡಿದ್ರೆ ಬದನೆಕಾಯಿ ಎಣ್ಗಾಯಿ ತಳ ಸೀಯಲ್ಲ. ಸೊ ಹಂಗಾಗಿ ನಾನು ಈ ಥರ ಮಾಡ್ಕೊತೀನಿ. ಇಲ್ಲಿ ಎಷ್ಟು ಬೇಕೋ ಅಷ್ಟನ್ನು ನಾನು ನೀರು ಹಾಕ್ಕೊತೀನಿ. ಜಾಸ್ತಿ ಏನು ಹಾಕ್ಕೊಂಡಿಲ್ಲ, ಒಂದು ಟೀ ಕಪ್ ಹಾಕ್ಕೊಂಡಿದ್ದೆ ಅಷ್ಟೇ ನೀರು ಸಾಕು. ಬದನೆಕಾಯಿಗೆ ಮಸಾಲೆ ಎಲ್ಲ ಹಿಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತಲ್ವ. ಸೊ ಹಂಗಾಗಿ ಆ ಥರ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ. ಉಪ್ಪು ಹಾಕೊಂಡು ಲಿಡ್ ಕ್ಲೋಸ್ ಮಾಡ್ಕೊತಾ ಇದ್ದೀನಿ. ಒಂದು ಕಡೆ ಬದನೆಕಾಯಿ ಎಣ್ಗಾಯಿ ಆಯ್ತಿದ್ದಂಗೆ ರೇಖಾ ಇಲ್ಲಿ ಚಪಾತಿ ಹೊಸಿತಾ ಇದ್ಲು. ಹಸಿಟ್ಟೆಲ್ಲ ಅಮ್ಮನೇ ಕಲಸಿಟ್ಟಿತ್ತು. ಸೊ ನಾನು ಬಂದು ಇಲ್ಲಿ ಅಡುಗೆ ಮಾತ್ರ ಬೇಗ ಬೇಗ ಮಾಡ್ಕೊಳೋಣ ಅಂತೇಳಿ ಮಾಡ್ಕೊತಿದ್ದೀನಿ. ಚಪಾತಿ ಮಾಡೋ ದಿವಸ ಲೇಟ್ ಆಗೇ ಆಗುತ್ತೆ, ನನಗೆ ಗೊತ್ತು. ಸೊ ಆದ್ರೂ ಬೇಗ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಅದರಲ್ಲೂ ಎರಡು ಮಕ್ಳು ಇರ್ತಾವಲ್ವ, ಇವ್ರನ್ನ ಕಟ್ಕೊಂಡು ಅಡುಗೆ ಮಾಡ್ತೀವಿ ಅಂದರೆ ಅದೊಂದು ಸ್ವಲ್ಪ ರಿಸ್ಕೇ ಹೇಳ್ಬೇಕಂದ್ರೆ. ನಂದು ಸ್ವಲ್ಪ EMIದು ಪ್ರಾಬ್ಲಮ್ ಆಗಿತ್ತು ಆಯಿತಾ. EMI ಕಟ್ಟಿದ್ರೂ ಮೆಸೇಜ್ ಮೇಲೆ ಮೆಸೇಜ್ ಬರ್ತಾಯಿತ್ತು ಡ್ಯೂ ಅಂತ ಹೇಳಿ. ಸೊ ಅದು ಸ್ವಲ್ಪ ಟೆನ್ಷನ್ ಇತ್ತು ನನಗೆ. ಸೊ ಅದನ್ನು ಚೆಕ್ ಮಾಡಿಕೊಂಡು ನಾನು ಇಲ್ಲಿ ಅಡುಗೆ ಮಾಡ್ತಾಯಿದ್ದೀನಿ. ಬೇಗನೆ ಮಾಡಿಬಿಟ್ಟು ಬೇಗ ಮಲ್ಕೊಳ್ಳೋಣ ಅನ್ನೋ ಮೈಂಡ್ ಇತ್ತು. ಸೊ ಬೇಗ ಮಾಡಲಿಕ್ಕಂತೂ ಆಗ್ತಾನೆ ಇರಲಿಲ್ಲ ಕೆಲಸಗಳನ್ನ. ಸ್ವಲ್ಪ ಲೇಸಿಯಾಗೆ ನಿಧಾನಕ್ಕೆ ಮಾಡ್ಕೊತಾ ಇದ್ದೆ. ಕೆಲಸಕ್ಕೂ ಹೋಗಿ ಹೊರ್ಗಡೆನೂ ಕೆಲಸ ಮಾಡಿ ಮನೆಗೂ ಬಂದು ಆನ್ ಟೈಮಿಗೆ ನಾವು ಒಳಗಡೆ ಕೆಲಸನೂ ಮಾಡಬೇಕು ಅನ್ನೋದು ತುಂಬಾ ಕಷ್ಟ ಆಗುತ್ತೆ. ಅದು ನಂಗೆ ಪರ್ಸ್ನಲಿ ತುಂಬ ಚೆನ್ನಾಗಿ ಅನುಭವ ಆಗಿದೆ ಹೇಳ್ಬೇಕಂದ್ರೆ. ಸಾಂಬಾರಿದ್ದರೆ ರೈಸ್ ಏನಾದರೂ ಮಾಡ್ಕೊಳೋದಾದ್ರೆ ಓಕೆ. ಈ ಥರ ಚಪಾತಿ ಇವೆಲ್ಲ ಮಾಡ್ಕೋಬೇಕಂದ್ರೆ ಟೈಮ್ ಕನ್ಸ್ಯೂಮಿಂಗ್ ಇವೆಲ್ಲ ಅಲ್ವಾ. ಸ್ವಲ್ಪ ಹಿಂಸೆನೇ ಹೇಳ್ಬೇಕಂದ್ರೆ ನನಗೆ. ಆದರೂ ಪರವಾಗಿಲ್ಲ, ಮಕ್ಳಿಗಿಷ್ಟ. ಸೊ ನಾನು ಮಾರ್ನಿಂಗು ಚಪಾತಿ ಮಾಡೋದು ತುಂಬಾ ಕಮ್ಮಿ. ಯಾಕೆ ಅಂತ ಅಂದರೆ ಟೈಮು ಬೇಗ ಬೆಳಗ್ಗೆ ಹೊತ್ತು ಮಾಡಲಿಕ್ಕಾಗಲ್ಲ ಅಲ್ವಾ. ನಾನು ಕೆಲ್ಸಕ್ಕೆ ಹೋಗ್ತೀನಿ, ಅವನಿಗೂ ಆನ್ ಟೈಮ್ಗೆ ಕಳಿಸ್ಲಿಕ್ಕಾಗಲ್ಲ ನಾನು. ಸೊ ಹಂಗಾಗಿ ನೈಟ್ ಚಪಾತಿ ಏನಿರುತ್ತೋ ನೈಟ್ ಮಾಡ್ಕೊತೀನಿ. ಸೊ ಹಂಗಾಗಿ ಇಲ್ಲಿ ಮಾಡ್ಕೊತಾ ಇದ್ದೀನಿ. ಮಕ್ಕಳು ಡಿಮ್ಯಾಂಡು ತುಂಬಾ ಇತ್ತು ಚಪಾತಿಲಿ ಹೇಳ್ಬೇಕಂದ್ರೆ. ಸೊ ಹಂಗಾಗಿ ಬೇಗ ಮಾಡ್ಕೊತಾ ಇದ್ದೀನಿ. ಇಲ್ಲಿ ರೇಖಾ ಚಪಾತಿ ಹೊಸ್ಕೊಡ್ತಾ ಇರೋದ್ರಿಂದ ಸೊ ಬೇಗನೆ ಆಗ್ತಾಯಿದೆ ಹೇಳ್ಬೇಕಂದ್ರೆ. ಬೇಗ ಬೇಗ ಕೆಲಸಗಳನ್ನು ಮಾಡ್ಕೊತಾ ಇದ್ದೀವಿ. ಮಕ್ಕಳು ಡಿಮ್ಯಾಂಡ್ ಇತ್ತು ಚಪಾತಿ, ಅವ್ರಿಗೆ ಬೇಕಾದ ಶೇಪ್ನಲ್ಲೇ ಮಾಡಿಕೊಡ್ಬೇಕಂತ. ಸೊ ಅದೇ ಥರನೇ ಮಾಡಿಕೊಡ್ತೀನಂತ ಅಂದ್ಲು ಅವಳು. ಸೊ ನಾನು ಇಲ್ಲಿ ಮಾಡ್ಕೊತಾ ಇದ್ದೀನಿ ಬೇಗ. ಹೇಳಿದ್ನಲ್ಲ ಮಕ್ಕಳು ಡಿಮ್ಯಾಂಡ್ ಇತ್ತು ಅಂತ. ಹಾರ್ಟ್ ಸೈಜು ಹಾರ್ಟ್ ಶೇಪಿಂದು ಚಪಾತಿ ಬೇಕಿತ್ತಂತೆ ಇಬ್ರಿಗೂ. ಸೊ ಅದನ್ನೇ ಇಲ್ಲಿ ಮಾಡ್ಕೊತಾ ಇದ್ವಿ. ಏನೋ ಹೆಂಗೋ ಒಟ್ನಲ್ಲಿ ಅವ್ರು ತಿಂದರೆ ಸಾಕಾಗ್ಬಿಟ್ಟಿರುತ್ತೆ ನಮಗಂತೂ. ಮಾರ್ನಿಂಗ್ ಅಂತೂ ಇಬ್ಬರು ಸರಿಗೆ ತಿಂದ್ಬಿಟ್ಟು ಹೋಗಲ್ಲ ಆಯಿತಾ. ಇಬ್ರಿಗೂ ಟೈಮ್ ಆಗಿರತ್ತಲ್ವ, ಸ್ವಲ್ಪ ಸ್ವಲ್ಪ ತಿಂದ್ಬಿಟ್ಟು ಹೋಗಿರ್ತಾರೆ. ನೈಟ್ ಊಟನ ಅವರು ಆರಾಮಾಗಿ ಟೈಮ್ ಇರುತ್ತೆ, ನಿಧಾನಕ್ಕೆ ಮಾಡ್ಕೊತಾ ಇರ್ತಾರೆ. ಸೊ ಹಂಗಾಗಿ ಅವ್ರು ಕೇಳಿದ್ದನ್ನು ಮಾಡಿಕೊಡ್ತೀನಿ. ಅದ್ರ ಜೊತೆ ಸ್ವಲ್ಪ ಚಟ್ನಿ ಮಾಡ್ಕೊಳ್ಬೇಕಾಯಿತು. ನಮ್ಮ ಅಪ್ಪನಿಗೂ ಚಿನ್ಮಯ್ಗೂ ಚಟ್ನಿ ಇರಲೇಬೇಕು. ಏನೇ ಪಲ್ಯ ಮಾಡಿ ಗೊಜ್ಜು ಮಾಡಿದ್ರು ಅಷ್ಟೇನೆ ಅವ್ರಿಗೆ ಚಟ್ನಿ ಇರಲೇಬೇಕಿತ್ತು. ಅವ್ರಿಗೆ ಚಟ್ನಿ ಮಾಡಿ ಹುರಿದು ಕೊಟ್ಟು, ಇಲ್ಲಿ ಗುಬ್ಬಿದು ಡಿಮ್ಯಾಂಡ್ ಇತ್ತಲ್ಲ,
ಪುಟ್ಟ ಪುಟ್ಟದ ಚಪಾತಿ. ಸೊ ಅದನ್ನು ಮಾಡ್ಕೊತಾ ಇದ್ದೀವಿ ನಾವಿಲ್ಲಿ. ಚಿನ್ಮಯ್ಗೆ ಆರ್ಟ್ ಶೇಪಿಂದು, ಇವನಿಗೆ ಪುಟ್ಟ ಪುಟ್ಟ ಚಪಾತಿ ಅಂತ ನಾವು ಮಾಡ್ಕೊಂಡಿದ್ದು. ತಿಂತಾನೆ ಅಂತ ಒಂದು ರೀಸನ್ ಅಷ್ಟೇನೆ. ಇವನಿಗೆ ಬೈದ್ಬಿಟ್ಟನ ತಿನ್ನಿಸ್ಬಿಡ್ಬೋದು, ಅವನಿಗೂ ಬೈದು ತಿನ್ನಿಸ್ಬೋದು, ಬಟ್ ತಿನ್ನಲ್ಲ, ಹತ್ಕೊಂಡು ತಿಂತಾರೆ ಅಂತೇಳಿ ನಾವು ಈ ಥರ ಮಾಡಿಕೊಡ್ತಾ ಇದ್ದೀವಿ. ಸೊ ಚಿನ್ಮಯ್ಗೂ ಹೇಳಿದ್ನಲ್ಲ ಚಟ್ನಿ ಇರಲೇಬೇಕು ಅಂತೇಳಿ, ಅವನಿಗೆ ಸ್ವಲ್ಪ ಬದನೆಕಾಯಿ ಎಣ್ಗಾಯಿ, ಚಪಾತಿ ಸ್ವಲ್ಪ ಚಟ್ನಿ ಹಾಕಿ ತುಪ್ಪ ಹಾಕಿ ಕೊಟ್ಟಿದ್ವಿ ಮಕ್ಕಳಿಗೆ. ಚಪಾತಿ ಬೇಯಿಸುವಾಗಲೇ ಸ್ವಲ್ಪ ತುಪ್ಪ ಹಾಕಿ ಕೊಟ್ಬಿಡ್ತೀವಿ. ಸೊ ಯಾಕೆ ಅಂದರೆ ಅವರು ಬರೀ ತುಪ್ಪನೇ ತಿಂತಿರ್ತಾರೆ ತಟ್ಟೆಗೆ ಹಾಕ್ಕೊಟ್ರೆ. ಸೊ ಹಂಗಾಗಿ ಅವ್ರಿಗೆ ಫಸ್ಟು ಚಪಾತಿ ಜೊತೆ ಹಾಕ್ಕೊಟ್ಬಿಟ್ಟಿದ್ದೆ. ಚಿನ್ಮಯ್ ಒಂದು ಕಡೆ ಕೂತ್ಕೊಂಡು ಕ್ಲೀನಾಗಿ ಊಟ ಮಾಡಿಬಿಟ್ಟು ಎದ್ದೋಗ್ಬಿಟ್ಟ. ಇವನು ತಿಂತಿರ್ಲಿಲ್ಲ, ಅವ್ರ ಅಮ್ಮ ತಿನ್ನಿಸ್ತಾ ಇದ್ಲು. ಅವನಿಗೆ ಚಪಾತಿ ಇಷ್ಟ ಅಲ್ಲ ಚಿನ್ಮಯ್ಗೆ. ಸೊ ತಿಂದ್ಬಿಟ್ಟ ಬೇಗ. ಸೊ ನನಗೂ ಒಂದು ಕೆಲಸ ಕಮ್ಮಿ ಆಯಿತು. ಬೇರೆ ನಾವು ಎಲ್ಲ ಊಟ ಮಾಡಿಕೊಂಡು ಮಲ್ಕೊಂಡ್ವಿ. ಇದು ನೆಕ್ಸ್ಟ್ ಡೇ ವ್ಲಾಗ್ ಹಂಗೆ ಕಂಟಿನ್ಯೂಷನ್ ಆಗುತ್ತೆ. ಮಾರ್ನಿಂಗ್ ನಾನು ನೈಟು ಚಪಾತಿ ಎಲ್ಲ ಮಾಡಿದ್ನಲ್ವ, ಸೊ ಕ್ಲೀನಿಂಗ್ ಏನು ಮಾಡ್ಕೊಂಡಿರಲಿಲ್ಲ, ನಾನು ಮಲ್ಕೊಂಡ್ಬಿಟ್ಟೆ. ಬಿಕಾಸ್ ಟಯರ್ಡ್ ಆಗಿತ್ತು ನನಗೆ. ನಾನು ಮಲ್ಕೊಂಡ್ಬಿಟ್ಟೆ ಹೇಳ್ಬೇಕಂದ್ರೆ, ಬೆಳಗ್ಗೆನೇ ಎಲ್ಲ ಕೆಲಸನೂ ಮಾಡ್ಕೊಳೋಣ ಅಂತ ಹೇಳಿ. ಸೊ ಇಲ್ಲೂ ಅದೇ ಥರನೇ ಮಾರ್ನಿಂಗೇ ಮಾಡ್ಕೊತಾ ಇದ್ದೀನಿ. ಅಡುಗೆ ಮನೆ ಪೂರ್ತಿ ಕ್ಲೀನ್ ಮಾಡ್ಕೊಬೇಕಾಗಿತ್ತು, ಪಾತ್ರೆನೂ ಎತ್ತಿಟ್ಟಿರಲಿಲ್ಲ. ಸೊ ಏನು ಟಿಫನ್ ಮಾಡೋದು ಅನ್ನೋದು ನಾನು ನೈಟೇ ಅಂದ್ಕೊಂಬಿಡ್ತೀನಿ. ಚಿನ್ಮಯ ಏನು ಹೇಳ್ದ, ಚಪಾತಿ ಇತ್ತು ಅದನ್ನೇ ರೋಲ್ ಮಾಡಿಕೊಡು, ನಾನು ತೊಗೊಂಡೋಗ್ತೀನಂತ ಅಂದ. ಸೊ ನನಗೆ ಅದು ಯಾವುದೋ ಬೇಡ ಅಂತ ಅನ್ನಿಸ್ತು. ಸೊ ಹಂಗಾಗಿ ನಾನು ನನ್ನ ಮಗನಿಗೆ ಅಂದ್ಬಿಟ್ಟು ರಾಗಿ ಶಾವಿಗೆ ತರಿಸಿದ್ವಿ, ಆಯಿತಾ. ಅದನ್ನೇ ಇವತ್ತು ಮಾಡೋಣ, ರಾಗಿ ಶಾವಿಗೆ ಇತ್ತಲ್ವ. ಸೊ ಅದನ್ನು ಉಪ್ಪಿಟ್ಟು ಮಾಡಿಕೊಡೋಣ ಅಂತ ಹೇಳಿ ನಾನು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಇದು ತರಕಾರಿ ಹಾಕಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು, ಬಟ್ ಇದೇ ಥರ ಮಾಡಿದ್ದು ಇನ್ನೂ ತುಂಬಾ ಚೆನ್ನಾಗಿತ್ತು ಹೇಳ್ಬೇಕಂದ್ರೆ. ಇದಕ್ಕೇನಿಲ್ಲ, ಸಣ್ಣದಾಗಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿನ ಹೆಚ್ಕೊತಾ ಇದ್ದೀನಿ. ನೆಕ್ಸ್ಟ್ ಟೈಮು ಪ್ಲ್ಯಾನಿಂಗಾಗಿ ಮಾಡೋಂಗಾಗಿದ್ರೆ ಸ್ವಲ್ಪ ತರಕಾರಿ ಎಲ್ಲ ಹೆಚ್ಕೊಂಡು ಮಾಡ್ಕೊತೀನಿ. ಇವಾಗ ಅನ್ಪ್ಲಾನಿಂಗ್ ಅಲ್ವಾ, ಸೊ ಬೇಗನೆ ಎದ್ದಿದ್ದು ಲೇಟ್ ಅಲ್ವಾ, ಸೊ ಬೇಗನೆ ಆಗೋ ಥರ ಮಾಡ್ಕೊತಾ ಇದ್ದೀನಿ ಅಷ್ಟೇನೆ. ಈರುಳ್ಳಿ ಮೆಣ್ಸಿನ್ಕಾಯಿನ ಸಣ್ಣಗೆ ಹೆಚ್ಕೊತೀನಿ. ನನ್ನ ಮಗ ಖಾರ ತಿಂತಾನೆ, ಅವ್ನು ಸಪ್ಪೆ ಇದ್ರೆ ಅಷ್ಟು ತಿನ್ನಲ್ಲ. ಸೊ ಹಂಗಾಗಿ ಅವನಿಗೆ ಸ್ವಲ್ಪ ಖಾರವಾಗಿ ಸ್ಪೈಸಿ ಆಗಿರಲಿ ಅಂತ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಪಾತ್ರೆಗೆ ಆಯಿಲ್ ಹಾಕಿ ನಾನಿಲ್ಲಿ ಕಡಲೆ ಬೀಜ ಮತ್ತು ಗೋಡಂಬಿ ಎರಡೂ, ಕಡಲೆ ಬೀಜ ಒಂದೇ ಜಾಸ್ತಿ ಹಾಕಲ್ಲ, ಗೋಡಂಬಿ ಒಂದೇ ಜಾಸ್ತಿ ಹಾಕಲ್ಲ, ಎರಡೂ ಹಾಕ್ಬಿಟ್ಟು ನಾನು ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಅವನಿಗೆ ಗೋಡಂಬಿ ಇದ್ದರೆ ಚೆನ್ನಾಗಿ ಇಷ್ಟಪಟ್ಟು ತಿಂತಾನೆ. ಸೊ ಹಂಗಾಗಿ ಕಡಲೆ ಬೀಜ ಗೋಡಂಬಿ ಎರಡೂ ಹುರಿದು ನಾನು ಎತ್ತಿಟ್ಕೊತಾ ಇದ್ದೀನಿ. ಸೊ ಅದೇ ಪಾತ್ರೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ ಹಾಕಿ ಸಿಡಿಸ್ಕೊತಾ ಇದ್ದೀನಿ. ಅದಾದಮೇಲೆ ಹೆಚ್ಚಿಟ್ಕೊಂಡಿದ್ನಲ್ವ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ ಅದನ್ನು ಹಾಕಿ ಆ ಈರುಳ್ಳಿ ರಾಸ್ಮೇಲೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಬೇಗ ಆಗುತ್ತೆ. ಸಮ್ಟೈಮ್ಸ್ ಲೇಟಾಗಿ ಎದ್ದಿರ್ತೀವಲ್ವ, ಆ ಟೈಮಲ್ಲಿ ನಾರ್ಮಲ್ ರವೆ ಉಪ್ಪಿಟ್ಟು ಮಾಡಿಕೊಡೋದ್ರ ಬದಲು ಈ ಥರ ರಾಗಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತವೆ ಹೇಳ್ಬೇಕಂದ್ರೆ. ಇವಾಗ ಚಿನ್ಮಯನೂ ಕರಾಟೆ ಕ್ಲಾಸ್ಗೆ ಹೋಗ್ತಾನೆ, ಅವನ ಸ್ಕೂಲಲ್ಲೂ ಸ್ಕೇಟಿಂಗ್ ಇರುತ್ತೆ, ಸಮ್ಟೈಮ್ಸ್ ಯೋಗ ಇರುತ್ತೆ. ಸೊ ಇಲ್ಲೆಲ್ಲದ್ರ ಮಧ್ಯೆ ಅವನಿಗೂ ಇಮ್ಯುನಿಟಿ ಅನ್ನೋದು ಬೇಕಾಗುತ್ತೆ. ಸೊ ಹಂಗಾಗಿ ನಾನು ಡ್ರೈ ಫ್ರೂಟ್ಸು ಮತ್ತು ರಾಗಿ ಇವನ್ನೆಲ್ಲ ಅವನಿಗೆ ಜಾಸ್ತಿ ಕೊಡ್ತೀನಿ ಹೇಳಬೇಕಂದ್ರೆ. ಇಲ್ಲೂ ಅದೇ ಥರನೇ ಸ್ವಲ್ಪ ರಾಗಿ ಈ ಸತಿನೇ ತರಿಸಿದ್ದು ಹೇಳ್ಬೇಕಂದ್ರೆ. ನನಗೆ ಗೊತ್ತಿರಲಿಲ್ಲ ರಾಗಿ ಶಾವಿಗೆ ಸಿಗುತ್ತೆ ಅನ್ನೋದು, ನನಗೆ ಗೊತ್ತಿರಲಿಲ್ಲ. ಸೊ ಫಸ್ಟ್ ಟೈಮ್ ನೋಡಿದ್ದು, ತರಿಸಿದ್ದು. ನಾನು ಹೆಂಗಾಗುತ್ತೋ ಅಂತ ಅಂದ್ಕೊಂಡಿದ್ದೆ, ನಾನು ಎಕ್ಸ್ಪೆಕ್ಟೇಷನ್ಗೆ ಇಂಥ ಜಾಸ್ತಿನೇ ಚೆನ್ನಾಗಾಯಿತು ಹೇಳ್ಬೇಕಂದ್ರೆ. ಇಲ್ಲಿ ನಾರ್ಮಲಾಗಿ ಒಗ್ಗರಣೆಯಲ್ಲಿ ಹಾಕಿ ನೀರೆಲ್ಲ ಹಾಕಿದ್ನಲ್ವ, ಆ ನೀರು ಕುದಿಯೋವರೆಗೂ ನಾನು ಇಲ್ಲಿ ಶಾವಿಗೆನ ಸ್ವಲ್ಪ ಹುರ್ಕೊತಾ ಇದ್ದೀನಿ. ಅಲ್ಲಿ ಫ್ರೈಡ್ ಶಾವಿಗೆ ಅಂತ ಇತ್ತು, ಆದರೂ ನನಗೆ ಸ್ವಲ್ಪ ಹಸಿಟ್ಟು ಥರ ಫ್ಲೇವರ್ ಬರ್ತಾಯಿತ್ತು. ಅವ್ನು ತಿನ್ನಲ್ಲ ಅಂತ ಹೇಳಿ ನಾನು ಸ್ವಲ್ಪ ತುಪ್ಪ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಇಬ್ಬರು ತಿಂತಾರೆ ಆ ಥರ ಮಾಡಿಕೊಟ್ರೆ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ. ಬೇಗನೆ ಕೆಲಸ ಮಾಡ್ಕೊತೀನಿ ಮಾರ್ನಿಂಗ್ ಟೈಮ್ ಹೇಳ್ಬೇಕಂದ್ರೆ. ಇಲ್ಲಿ ಶಾವಿಗೆ ಹುರ್ಕೊಳೋ ಅಷ್ಟೊತ್ತಲ್ಲಿ ನನಗೂ ಇಲ್ಲೆಲ್ಲ ನೀರೆಲ್ಲ ಹಾಕಿದ್ನಲ್ವ, ಸೊ ಇದೂ ರೆಡಿ ಆಗಿತ್ತು. ನಾನು ಶಾವಿಗೆ ಹಾಕ್ಕೊಂಡು
ಹಂಗೆ ಸ್ವಲ್ಪ ತಿರುಗಿಸ್ಕೊತಾ ಇದ್ದಿದ್ದು. ಏನತ್ತ ಗಂಟು ಹತ್ತೋದು ಆ ಥರ ಎಲ್ಲ ಏನಾಗಲ್ಲ. ಶಾವಿಗೆ ಮುಳುಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ನಾನಿಲ್ಲಿ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡಿದ್ದೆ, ಯಾಕಂದರೆ ನೀರೇನಾದರೂ ಶಾರ್ಟೇಜ್ ಆದರೆ ಸ್ವಲ್ಪ ನೀರು ಹಾಕ್ಕೊಬೋದಲ್ವ. ಸೊ ಹಂಗಾಗಿ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡಿದ್ದೆ. ಫೈನಲಿ ಈ ಥರ ಬಂತು ಶಾವಿಗೆ ಉಪ್ಪಿಟ್ಟು. ಹೇಳ್ಬೇಕಂದ್ರೆ ಫ್ಲೇವರ್ ಮಾತ್ರ ರಾಗಿ ಶಾವಿಗೆ ಒತ್ತು ಶಾವಿಗೆ ಬರುತ್ತಲ್ವ, ಸೊ ಅದೇ ಥರನೇ ಫ್ಲೇವರ್ ಕೊಡ್ತು ನನಗೆ. ನನಗೆ ಗೊತ್ತಾಯಿತು ನನ್ನ ಮಗ ತಿಂತಾನೆ ಈ ಥರ ಇದ್ದರೆ ಅಂದ್ಬಿಟ್ಟು. ಅವ್ನು ರಾಗಿ ಗಂಜಿ, ಮುದ್ದೆ, ಶಾವಿಗೆ ಎಲ್ಲ ತಿನ್ನಿಸಿದ್ದೀವಿ, ಅವನಿಗೆ ರೂಢಿ ಇದೆ. ಸೊ ಇದು ಹೊಸ ಟೇಸ್ಟು, ಆದರೂ ಪರವಾಗಿಲ್ಲ ತಿಂತಾನೆ ಅಂತ ನನಗೆ ಗೊತ್ತಿತ್ತು. ಸೊ ಅದೇ ಥರನೇ ಆಯಿತು. ಇದಕ್ಕೆ ಕರ್ಕೊಂಡಿದ್ನಲ್ವ ಗೋಡಂಬಿ ಮತ್ತು ಕಡಲೆಬೀಜ, ಅದನ್ನು ಹಾಕ್ಕೊಂಡು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡೆ. ಕಾಯಿ ತುರಿ, ಸ್ವಲ್ಪ ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು ಹಾಕಿ ಕಲಿಸ್ಕೊಂಬಿಟ್ರೆ ಆಯಿತು. ಫೈನಲಿ ರಾಗಿ ಉಪ್ಪಿಟ್ಟು ರೆಡಿ ಆಗೋಗ್ಬಿಡುತ್ತೆ. ನಾನು ಸ್ವಲ್ಪ ಕಾಯಿ ತುರಿ ಜಾಸ್ತಿ ಹಾಕಿದೆ. ಇಲ್ಲಿ ಚಿನ್ಮಯ್ ಬಾಕ್ಸ್ಗಾಗೋಷ್ಟು ಮಾಡಿದ್ದೆ, ಅವನಿಗೆ ಮತ್ತು ಚಿಕ್ಕವನಿಗಾಗೋಷ್ಟು ಅಷ್ಟೇ ಮಾಡಿದ್ದಿದ್ದು ರಾಗಿ ಶಾವಿಗೆನ. ನಮ್ಮ ಅಪ್ಪ ಹೇಳಿತ್ತು ನನಗೆ ಮುದ್ದೆ ಮಾಡಿರಿ ಅಂತ ಹೇಳಿ. ಸೊ ಅವರಿಗೆ ಹುಳಿ ಸಾರು ಮಾಡೋಣ, ಏನಾದರೂ ಮಾಡೋಣ ಅಂತೇಳಿ ಮಾಡಿಕೊಟ್ಟಿದ್ದೆ. ಹಾಗೆ ಚಿನ್ಮಯ್ಗೆ ಎಕ್ಸಸ್ ಆಫ್ ಹೀಟ್ ಆಗಿತ್ತು, ಕಣ್ಣೆಲ್ಲ ಉರಿತಾ ಇತ್ತು ಅಂತಿದ್ದ. ಸೊ ನಿಂಬೆಹಣ್ಣು ಜ್ಯೂಸ್ ಮಾಡ್ಕೊಡೋಣ ಅಂತ ಹೇಳಿ ಅವ್ನಿಗೊಂದು ಕಡೆ ಜ್ಯೂಸ್ ಮಾಡಿಕೊಂಡು ಇನ್ನೊಂದು ಕಡೆ ಟಿಫನ್ ತಗೊಂಡೋಗಿ ಕೊಟ್ಟೆ. ಅವನೇ ಬಂದ. ಹೇಳ್ಬೇಕಂದ್ರೆ ಅವನಿಗೆ ಬಾಕ್ಸ್ಗೆಲ್ಲ ರೆಡಿ ಮಾಡ್ತೀನಿ, ಇವ್ನು ಟಿಫನ್ ಮಾಡಿ ಇವ್ನು ಆಚೆಗೆ ಕಳಿಸೋ ಅಷ್ಟೊತ್ತಲ್ಲಿ ಅರ್ಧ ಕೆಲಸ ಮುಗ್ದಿರುತ್ತೆ ನಮಗೆ. ಹೇಳ್ಬೇಕಂದ್ರೆ ಅವನಿಗೆಲ್ಲ ಬೇಗ ಕೆಲಸ ಆಗಬೇಕು, ಬಿಕಾಸ್ ಅವ್ನ ಟೈಮಿಂಗ್ಸ್ ಇರೋದೇ ಹಾಗೆ. 7:15 ವ್ಯಾನ್ ಬರೋದ್ರಿಂದ ಅಷ್ಟೊತ್ತಿಗೆ ನಾನು ಅವನಿಗೆಲ್ಲ ರೆಡಿ ಮಾಡಬೇಕು. ಸೊ ಇಲ್ಲಿ ನಾನು ಡ್ರೈ ಫ್ರೂಟ್ಸ್ ಹಾಕಿದ್ದೆ. ಡ್ರೈ ಫ್ರೂಟ್ಸ್ನ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಮತ್ತು ಸ್ವಲ್ಪ ಡೇಟ್ಸ್ ಇತ್ತು, ಡೇಟ್ಸ್ ಹಾಕಿ, ಇನ್ನೊಂದಕ್ಕೆ ನಾನು ಸ್ವಲ್ಪ ಬಿಸ್ಕೆಟ್ನ ಕುಕ್ಕೀಸ್ ತೊಗೊಂಬಂದಿದ್ದೆ, ಅದನ್ನು ಹಾಕಿ ಕಳಿಸಿದ್ದೀನಿ. ಮಾರ್ನಿಂಗು ಪಾಪ ಅವ್ನಿಗೆ ತಿಂಡಿ ತಿನ್ನೋಕ್ಕೂ ಟೈಮ್ ಸಿಗಲ್ಲ. ಅಮ್ಮನೂ ನಾನು ತಿನ್ನಿಸ್ತಾ ಜ್ಯೂಸ್ ಕುಡಿ ಹಂಗೇನೆ ಅಮ್ಮನಿಗೆ ತಿನ್ನಿಸ್ತಾ. ನಾನು ಬೈದೆ, ಸೊ ಅಮ್ಮನ ತಾವು ತಿನ್ನಿಸ್ಕೊತಾ ಇದ್ದ. ಚಪ್ಪಲಿ ಶೂ ಹಾಕೋ. ನೀನು ಬಾಕ್ಸ್ ಎಲ್ಲ ರೆಡಿ ಮಾಡಿದ್ನಲ್ವ, ಸೊ ಅಮ್ಮನೂ ಎಲ್ಲನೂ ಅವ್ನ ಬ್ಯಾಗಿಗೆ ಕ್ಲೀನಾಗಿ ಜೋಡಿಸ್ಬಿಟ್ಟು ಕೊಟ್ಟರು. ದಿನಕ್ಕೊಂದೊಂದು ಸ್ಪೂನ್ ಕಳ್ಕೊಂಬರ್ತಾನೆ ಆಯಿತಾ ಇವನು. ನಮ್ಮಮ್ಮ ಹಂಗೆ ಅಂತಾಯಿತು, ಎಷ್ಟು ಸ್ಪೂನ್ ಕಳ್ಕೊಂಬರ್ತೀಯ ನೀನು ಅಂತ. ಸ್ಪೂನ್ಗಳು ಮಾತ್ರ ತರೋದೇ ಇಲ್ಲ. ಹೇಳ್ಬೇಕಂದ್ರೆ ನಮ್ಮಮ್ಮ ಬೈತಾಯಿತ್ತು, ಸ್ಪೂನ್ಸ್ ಎಲ್ಲ ಏನು ಮಾಡ್ತೀಯ ತೊಗೊಂಡ್ಬರೋಕ್ಕಾಗಲ್ವ ಅಂತ. ಆದರೂ ಟೈಮ್ ಇತ್ತು. ಲಾಸ್ಟ್ 5 ಮಿನಿಟ್ಸಲ್ಲಿ ಸಾಕ್ಸ್ ಎಲ್ಲ ಹುಡಿಕೊಂಡು ರೆಡಿ ಆಗ್ತಾಯಿದ್ದ. ಟೈಮು ಆಗ್ಬಿಟ್ಟಿತ್ತು, ಅವನಿಗೂ ಟೈಮ್ ಆಗಿತ್ತು. ಲಾಸ್ಟಿಗೆ ಮೆಣಸಿನ್ಕಾಯಿನೂ ತಿಂದಿದ್ದ, ಸೊ ಖಾರ ಬೇರೆ ಆಗಿತ್ತು. ಗೋಳ ಆಡ್ಕೊಂಡು ರೆಡಿ ಆಗ್ತಾಯಿದ್ದ. ಸೊ ಹೆಂಗೋ ರೆಡಿ ಆಗು, ಬೇಗ ಟೈಮ್ ಆಗುತ್ತೆ ಅಂತ ಹೇಳಿ ಅವನ ಕೆಲಸಕ್ಕೆ ನಾವು ಸ್ವಲ್ಪ ಸಪೋರ್ಟ್ ಕೊಟ್ವಿ. ಲಾಸ್ಟ್ ಮೂಮೆಂಟಲ್ಲಿ ಕೆಲವೊಂದು ಬುಕ್ಸ್ನ ಮರ್ತಿರ್ತಾನೆ ಆಯಿತಾ. ಅದನ್ನು ಅವಾಗ ನೆನಪಿಸ್ಕೊತಾನೆ. ಎಷ್ಟು ಲಾಸ್ಟ್ ಒಂದು 2-3 ಮಿನಿಟ್ಸಲ್ಲಿ ಇವೆಲ್ಲ ನೆನಪಾಗೋದು ಅವನಿಗೆ. ಸೊ ನೆನಪಿಸ್ಕೊಂಡು ಬ್ಯಾಗೆಲ್ಲ ಇಟ್ಕೊತಿದ್ದ. ನೆನ್ನೆ ಯಾವುದೋ ಒಂದು ಪ್ರಾಜೆಕ್ಟ್ ಬೇರೆ ಇತ್ತು, ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಬೇಗನೆ ಹೋದ. ಹೇಳ್ಬೇಕಂದ್ರೆ ಓಡ್ತಾ ಇದ್ದ, ಯಾಕಂದರೆ ಟೈಮ್ ಆಗಿತ್ತಲ್ವ, ವ್ಯಾನ್ ಮಿಸ್ ಆಗಿಬಿಡುತ್ತೆ ಅಂತ. ಇನ್ನೊಂದು ವ್ಯಾನು ಬಂದು 9:30ಗಿದೆ. ಅಷ್ಟೊತ್ತಿಗೆ ಇವನಿಗೆ ಫಸ್ಟ್ ಪ್ರೇಯರ್ ಮುಗ್ದೇ ಹೋಗ್ಬಿಟ್ಟಿರುತ್ತೆ. ಸೊ ಹಂಗಾಗಿ ಅವ್ನು ಕಳಿಸ್ಬಿಟ್ಟು ನಾನಿಲ್ಲಿ ಅಡುಗೆ ಮಾಡ್ಕೊತಾ ಇದ್ದೀನಿ. ಟೊಮ್ಯಾಟೊ ಬೇಯಿಸ್ಕೊತಾ ಇದ್ದೀನಿ. ಇಲ್ಲಿ ಫಸ್ಟು ಸೀಮೆ ಬದನೆಕಾಯಿ, ಆಲೂಗಡ್ಡೆ, ಈರುಳ್ಳಿ ಹಾಕಿ ಹುಳಿ ಮಾಡೋಣ ಅಂತ ಹೇಳಿ ಇಲ್ಲೆಲ್ಲನೂ ಹೆಚ್ಕೊತಾ ಇದ್ದೀನಿ ಬೇಗ.
ಬೇಗನೆ ಕೆಲಸ ಮಾಡ್ಕೊಂಡು ಬಿಡೋಣ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತೇಳಿ ಎಷ್ಟೇ ಬೇಗ ಮಾಡಿದ್ರೂ ಸಮ್ಟೈಮ್ಸು ನನಗಂತೂ ಕೆಲಸನೇ ಸಾಗಲ್ಲ ಹೇಳ್ಬೇಕಂದ್ರೆ. ಸೊ ನಾನು ಸ್ವಲ್ಪ ಟಯರ್ಡ್ ಆಗಿರ್ತೀನಿ ಸಮ್ ಒನ್ ಡೇಸ್ ಅಷ್ಟೇನೆ. ಆವಾಗ ನನಗೆ ಎಷ್ಟೇ ಬೇಗ ಕೆಲಸ ಮಾಡೋಕ್ಕೋದ್ರೂ ಆಗಲ್ಲ. ಸೊ ಅಮ್ಮನಿಗೂ ಹುಷಾರಿಲ್ಲ, ಎಲ್ಲ ಕೆಲಸ ನಾನೇ ಮಾಡ್ಕೊಳ್ಬೇಕು. ಅವ್ರಿಗೆ ಕಾಲು ನೋವಿರೋದ್ರಿಂದ ಸೊ ಎಲ್ಲ ಕೆಲಸ ನನ್ನ ಮೇಲೆ ಬಿತ್ತು ಇವತ್ತು ಹೇಳ್ಬೇಕಂದ್ರೆ. ಸೊ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನನ್ನ ಕೆಲಸ ನಾನು ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಕರೆಂಟ್ ಬೇರೆ ಇರಲ್ಲ, ಸೊ ಮಸಾಲೆ ಬೇರೆ ರುಬ್ಕೋಬೇಕಾಗಿತ್ತು. ಹಾಗಾಗಿ ಕೆಲಸ ಮಾಡ್ಕೊಳ್ತಾ ಇದ್ದೀನಿ ಬೇಗ ಬೇಗ. ಏನಿಲ್ಲ, ನಾನು ಒಂದೇ ಸತಿ ಡೈರೆಕ್ಟಾಗಿ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿ ಬೇಯಿಸ್ಕೊಂಡು ಆಮೇಲೆ ಒಗ್ಗರಣೆ ಹಾಕ್ಕೊಳ್ತಾ ಇಲ್ಲ, ಒಂದೇ ಸತಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಹೇಳ್ಬೇಕಂದ್ರೆ ಬೇಗ ಆಗುತ್ತೆ ಅಂತೇಳಿ. ಏನಿಲ್ಲ, ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಹೆಚ್ಚಿಟ್ಕೊಂಡಿರ್ತೀವಲ್ವ ತರಕಾರಿ ಎಲ್ಲನೂ ಹಾಕಿದ್ದೆ. ನನ್ನ ಮನೇಲಿ ತರಕಾರಿ ಖಾಲಿ ಆಗಿತ್ತು ಆಯಿತಾ, ಇರೋದ್ರಲ್ಲೇ ಮಾಡ್ಕೊಳ್ತಾ ಇದ್ದೆ ಸಾಂಬಾರನ್ನ. ಏನು ಮಸಾಲೆ ರುಬ್ಕೊಂಡಿದ್ನೆಲ್ಲ ಬೇಗ ಆಗುತ್ತೆ, ಹಂಗಾಗಿ ಬೇಗ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಆಮೇಲೆ ಸ್ವಲ್ಪ ಹಸಿ ಸ್ಮೆಲ್ ಹೋದ್ಮೇಲೆ ನಾನು ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಲಾಸ್ಟಿಗೆ ಟೊಮ್ಯಾಟೊ, ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಕುಕ್ಕರ್ ಮುಚ್ಚಿಬಿಟ್ಟು ಒಂದೆರಡು ವಿಷಲ್ ಹಾಕ್ಸಿದ್ರೆ ಸಾಕು. ಸೊ ಬೇಗ ಆಗುತ್ತೆ. ಹಿಂದೆನೇ ರೈಸು ಮಾಡ್ಕೊಳ್ತಾ ಇದ್ದೀನಿ, ಬೇಗ ಆಗುತ್ತಲ್ವ. ಸೊ ಹಾಗಾಗಿ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ನಂಗೆ ಅಡುಗೆ ಮನೆಯಿಂದ ಈಚೆಗೆ ಹೋಗ್ಬಿಟ್ರೆ ಸಾಕಾಗ್ಬಿಟ್ಟಿರುತ್ತೆ ಹೇಳ್ಬೇಕಂದ್ರೆ. ಮಾರ್ನಿಂಗ್ ಟೈಮು ನಾನು 8:20 ಮನೆ ಬಿಡಬೇಕು, 8:15 ಮನೆ ಬಿಡಬೇಕಾಗತ್ತಲ್ವ. ಸೊ ನನಗೆ ಇಲ್ಲಿ ಅಡುಗೆ ಮನೆಯಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಷ್ಟು ಪೇಷನ್ಸ್ ಇರೋಲ್ಲ ಆಯಿತಾ. ಸೊ ಬೇಗ ಬೇಗ ಮಾಡ್ಕೊಳ್ಬೇಕಾಗತ್ತೆ ಕೆಲಸನ. ಹಂಗಾಗಿ ಬೇಗ ಬೇಗ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಬೇಗ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇರ್ತೀನಿ. ಮುದ್ದೆ ಅಂಕು ಮಾಡೋಕ್ಕಾಗಲಿಲ್ಲ, ಅಮ್ಮನಿಗೆ ಹೇಳ್ಬಿಟ್ಟು ಹೋದೆ, ಅಮ್ಮ ಮುದ್ದೆ ಮಾಡಿಡಮ್ಮ ಅಂತೇಳಿ. ಮುದ್ದೆ ಮಾಡ್ಕೊತೀನಿ ಅಂತು. ಸೊ ತಲೆಗೆ ಎಣ್ಣೆ ಅಪ್ಲೈ ಮಾಡಬೇಕಾಗಿತ್ತು, ಆಯಿಲ್ ಹಾಕ್ಬಿಟ್ಟು ಸಂಜೆ ಸ್ನಾನ ಮಾಡೋಣ ಅಂತೇಳಿ ಆಯಿಲ್ ಅಪ್ಲೈ ಮಾಡಿಕೊಂಡೆ. ಸಾರಿ, ಅಮ್ಮನಿಗೆ ಹೇಳಿದೆ ನಾನು ಎಣ್ಣೆ ಎಲ್ಲನೂ ಅಮ್ಮನ ತಾವು ಹಚ್ಚಿಸ್ಕೊತೀನಿ. ಇದು ಹಂಗೆ ಸಂಜೆ ಬಂದಲ್ವ, ಸೊ ಹಂಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ರೆಡಿಯಾಗಿ ಕೆಲ್ಸಕ್ಕೆ ಹೋಗಿ ರಿಟರ್ನ್ ಬಂದು ಪಾತ್ರೆ ಎಲ್ಲ ತೊಳೆದಿಟ್ಟಿತ್ತು ಅಮ್ಮನೇ, ಎಲ್ಲನೂ ಜೋಡಿಸ್ಕೊಳ್ತಾ ಇದ್ದೀನಿ ಹೇಳ್ಬೇಕಂದ್ರೆ. ಕೆಲಸದಿಂದ ಬಂದು ಸ್ವಲ್ಪ ಹೊತ್ತು ಸುಮ್ಮನೆ ಕುಂತಿದ್ದೆ. ಇವತ್ತೇನು ಅಷ್ಟು ಟಯರ್ಡ್ನೆಸ್ ಇರಲಿಲ್ಲ, ಸೊ ಬೇಗ ಕೆಲಸ ಮಾಡ್ಕೊಂಡ್ಬಿಡೋಣ. ಸ್ವಲ್ಪ ಎಡಿಟಿಂಗ್ ಎಲ್ಲ ಇತ್ತು, ನಾನು ಆಗಲೇ ವಿಡಿಯೋ ಅಪ್ಲೋಡ್ ಮಾಡಿದ್ನೇ ಆಗ ಒಂದು 5 ಡೇಸ್ ಆಯ್ತು, 5 to 6 ಡೇಸ್ ಆಗಿರ್ಬೋದು. ಸೊ ಹಂಗಾಗಿ ಮನೆ ಕೆಲಸ ಎಲ್ಲ ಬೇಗ ಮುಗಿಸ್ಕೊಂಬಿಡೋಣ ಅಂತೇಳಿ ಬೇಗ ಬೇರೆ ಬಂದಿದ್ದೆ. OT ಬೇರೆ ಇರಲಿಲ್ಲ. OT ಇದ್ದಿದ್ದ ದಿವಸ OT ಇರೋದಕ್ಕೆ ಆಲ್ಮೋಸ್ಟ್ ಲೇಟ್ ಆಗ್ತಾಯಿದ್ದು. OT ಚಿನ್ಮಯ್ ಸ್ಕೂಲು, ಅವನಿಗೆ ಟೆಸ್ಟ್ ಬೇರೆ ಇರೋದ್ರಿಂದ ಬೇಗ ಬೇಗ ಕೆಲಸ ಆಗೋಗ್ಬಿಡುತ್ತೆ. ಸೊ ಹಂಗಾಗಿ ಅದೆಲ್ಲ ಮುಗಿಸ್ಕೊಳೋದು ಲೇಟ್ ಆಗಿಬಿಡುತ್ತೆ. ಬೆಳಗ್ಗೆ ಶಾವಿಗೆ ಮಾಡಿದ್ನಲ್ವ, ತಿಂದಿರಲಿಲ್ಲ, ಹಂಗೆ ಇತ್ತು. ಸಂಜೆ ಬಂದು ಅದನ್ನೇ ಸ್ವಲ್ಪ ತಿಂದು ಅಮ್ಮ ಅಷ್ಟೊತ್ತಿಗೆ ಟೀ ಮಾಡ್ಕೊಬಂದು ಕೊಟ್ಟು ಚಿನ್ನುಗೂ ಹಾಲು ಕಾಯಿಸ್ಕೊಟ್ಟಿದ್ದೆ. ಸೊ ಅವನು ಹಾಲು ಬಿಸ್ಕೆಟ್ ತಿನ್ಕೊಂಡ, ಹಶ್ವಾಗಿರುತ್ತಲ್ವ. ಸೊ ಹಂಗೂ ಉಪ್ಪಿಟ್ಟು ತಿನ್ನು ಅಂತ ಹೇಳಿದೆ. ಇಲ್ಲ ನಂಗೆ ಬೇಡ ಅಂತ ಅಂದ. ಅನ್ನ ಸಾಂಬಾರು ಆಗಿತ್ತು, ಸೊ ಅವನೇನು ಬೇಡ ಅಂತಿದ್ದ. ನೀವು ನೋಡ್ತಾ ಇರ್ಬೋದು, ಸನ್ಲೈಟು ರಿಫ್ಲೆಕ್ಟ್ ಹೊಡೆಯುತ್ತೆ ನಮ್ಮ ಮನೆಗೆ ಹೇಳ್ಬೇಕಂದ್ರೆ. ಇವಾಗ 6:30 ಆಗಿರ್ಬೋದೇನೋ ಅಷ್ಟೇನೆ, 6:30 6:45 ಆಗಿರ್ಬೋದು. ಬೇಗನೆ ಬಂದಿದ್ದರಿಂದ
ಎಷ್ಟು ಚೆನ್ನಾಗಿ ರಿಫ್ಲೆಕ್ಟ್ ಹೊಡಿತೈತೆ ಅಂದರೆ ಅಷ್ಟು ರಿಫ್ಲೆಕ್ಟ್ ಹೊಡಿತಾಯಿತ್ತು ನಮ್ಮ ಮನೆಗೆ. ನಮ್ಮ ಅಮ್ಮನಿಗೆ ಅದೇ ಹೇಳ್ತಿದ್ದೆ, ನೋಡಿ ಎಷ್ಟು ಚೆನ್ನಾಗಿ ಬೆಳಕು ಬರುತ್ತೆ. ಇದ್ರ ಮುಂದೆ ಯಾವ ಟ್ಯೂಬ್ ಲೈಟ್ ಇದ್ದರೂ ವೇಸ್ಟು ಅನಿಸುತ್ತೆ ಹೇಳ್ಬೇಕಂದ್ರೆ. ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಅಷ್ಟೊತ್ತಿಗೆ ರೇಖಾನು ಬಂದಳು. ಇವತ್ತು ರೇಖಾ ಸ್ವಲ್ಪ ಲೇಟಾಗಿ ಬಂದಳು. ಸೊ ಚುರುಮುರಿ ಮಾಡ್ತೀನಿ ಅಂತ ಅಂದ್ಲು ಅವಳು, ಫ್ರೆಶ್ ಅಪ್ ಆಗಿ ಚುರುಮುರಿ ಮಾಡ್ತೀನಿ ಅಂತ ಅಂದ್ಲು. ಸರಿ ಆಯಿತು ಅಂತ ಹೇಳಿ ಚುರುಮುರಿ ಮಾಡೋಕ್ಕೆ ಅವಳೆಲ್ಲ ಹೆಚ್ಕೊಳ್ತಾ ಇದ್ಲು. ಅಪ್ಪ ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬಂದಿತ್ತು. ನಾನು ಎಲ್ಲ ಎತ್ತಿಟ್ಕೊಂಬಿಡೋಣ ಅಂತೇಳಿ, ತರಕಾರಿ ಬೇರೆ ಖಾಲಿ ಆಗಿಬಿಟ್ಟಿತ್ತಲ್ವ, ಬೇಕೇ ಬೇಕು 4 ದಿವಸಕ್ಕೆ ಆಗೋಷ್ಟಂತೂ ತರಕಾರಿ ತರಿಸ್ಕೊಂಡ್ಬಿಡ್ತೀನಿ. ಸೊ ಎಲ್ಲನೂ ನೋಡ್ತಾ ಇರ್ಬೋದು, ಈರುಳ್ಳಿ ಎಲ್ಲನೂ ಖಾಲಿ ಆಗಿಬಿಟ್ಟಿತ್ತು ಹೇಳ್ಬೇಕಂದ್ರೆ. ಕಮ್ಮಿ ಇದ್ದಂಗೆ ಹೇಳ್ತಾ ಇದ್ದೆ, ಇದ್ದಂಗೆ ಹೇಳು ಅಂತ ಹೇಳ್ತಾ ಇತ್ತು. ಈ ವೀಕ್ ಏನೋ ಮರ್ತುಬಿಟ್ಟಿದ್ನೋ ಏನಾಗಿತ್ತೋ ಗೊತ್ತಿಲ್ಲ, ತರಿಸ್ಕೊಂಡಿರಲಿಲ್ಲ. ಸೊ ಚಿನ್ಮಯ್ಗೂ ಎಕ್ಸೆಸ್ ಆಫ್ ಹೀಟ್ ಆಗಿರೋದ್ರಿಂದ ಎಳ್ನೀರು ತೊಗೊಂಬಂದಿತ್ತು. ಎಳ್ನೀರು ಕುಡ್ಕೊಂಡು ನಾನು ಇಲ್ಲಿ ತರಕಾರಿ ಎಲ್ಲ ಹೆಚ್ಕೊಳ್ತಾ ಇದ್ದೆ. ಇಲ್ಲಿ ರೇಖಾನು ಚುರುಮುರಿ ಮಾಡ್ತಾಯಿದ್ಲು, ಬೇಗ ಬೇಗ ಎಲ್ಲನೂ ಕೆಲಸ ಮುಗಿಸ್ಕೊಂಬಿಡೋಣ ಅಂತೇಳಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕೆಲಸ ಮಾಡೋಣ ಅಂತ ನೋಡ್ತೀವಿ. ಸಮ್ಟೈಮ್ಸ್ ಆಗಲ್ಲ ಅಲ್ವಾ. ಸೊ ಎಲ್ಲರೂ ಅದೇ ಥರನೇ ಅನಿಸುತ್ತೆ, ಮಾಡೋಕ್ಕಾಗಲ್ಲ ಕೆಲಸಗಳನ್ನು. ಸೊ ನಾನು ಅದೇ ಥರನೇ, ಎಷ್ಟು ಬೇಗ ಕೆಲಸ ಮಾಡೋಕ್ಕೋದ್ರೂ ಆಗಲ್ಲ ಹೇಳ್ಬೇಕಂದ್ರೆ. ತುಂಬಾ ಒಂಥರ ಸಿಡಾನಂಗೆ ಆಗೋಗ್ಬಿಡುತ್ತೆ. ನಮ್ಮನೆಯಲ್ಲಿ ಚಿನ್ಮಯಿ ನಮ್ಮಪ್ಪನೇ ಖಾರ ತಿನ್ನೋದು, ಇನ್ಯಾರು ನಾವಷ್ಟು ತಿನ್ನಲ್ಲ. ಸೊ ಅವರಿಗೆ ಸ್ವಲ್ಪ ಎಕ್ಸ್ಟ್ರಾ ಸ್ಪೈಸೀಸ್ ಹಾಕಬೇಕು, ಇಲ್ಲ ಅಂದರೆ ನನ್ನ ಮಗನೂ ತಿನ್ನಲ್ಲ, ನಮ್ಮಪ್ಪನೂ ತಿನ್ನಲ್ಲ. ಸೊ ಹಂಗಾಗಿ ಅವ್ರಿಗೆ ಸ್ವಲ್ಪ ಖಾರ ಹಾಕ್ಬಿಟ್ಟು ನಮಗೆ ಸ್ವಲ್ಪನೇ ಖಾರ ಹಾಕ್ಕೊಂಡಿದ್ವಿ ನಾವು ಹೇಳ್ಬೇಕಂದ್ರೆ. ಅವಾಗವಾಗ ಮನೆಯಲ್ಲಿ ಚುರುಮುರಿ ಈ ಥರದವೆಲ್ಲ ಮಾಡ್ಕೊತಾ ಇರ್ತೀವಿ, ಹೊರ್ಗಡೆನೂ ತರ್ತೀವಿ. ಮನೆಗೆ ಯಾವ್ದು ಬೇಕು ಅದನ್ನು ಮನೇಲೂ ಮಾಡ್ಕೊತಾ ಇರ್ತೀವಿ. ಯಾಕಂದರೆ ಮಕ್ಕಳು ಆರಾಮಾಗಿ ತಿಂತಾರಲ್ವ. ನಮ್ಮವು ಏನಂದರೆ ನಿಧಾನ ತಿನ್ನೋದು, ಹೊರ್ಗಡೆ ಎಲ್ಲ ಕೊಡಿಸಿದ್ರೆ ಟೈಮು ಜಾಸ್ತಿ ಹಿಡಿಯುತ್ತೆ ಅಂತ ಮನೇಲೇ ಮಾಡಿ ಕೊಟ್ಬಿಡ್ತೀವಿ. ಚಿನ್ಮಯ್ಗಂತೂ ಇಷ್ಟ, ಸ್ನ್ಯಾಕ್ಸ್ ಅಂದರೆ ತುಂಬಾ ಇಷ್ಟ ಚಿನ್ನುಗೆ. ಅವನು ತಿಂದ ಹೇಳ್ಬೇಕಂದ್ರೆ. ಚುರುಮುರಿ ಎಲ್ಲ ತಿಂದು ತರಕಾರಿ ಎಲ್ಲ ತಂದಿದ್ನಲ್ಲ, ಜೋಡಿಸಿದ್ದು ಎಲ್ಲನೂ ಎತ್ತಿಟ್ಟೆ. ಸೊ ಇದಿಷ್ಟೇ ಇವತ್ತಿನ ವ್ಲಾಗು. ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.